ಸ್ನೇಹಿತರೆ ನಮಸ್ಕಾರ. ಒಬ್ಬ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಆದಂತ ಹತಾಶೆ, ಸಮಾಜದಲ್ಲಿ ಆತ ಎದುರಿಸಿದಂತ ಸಂಕಷ್ಟ, ತಾನು ಇದೇ ಮಣ್ಣಿನಲ್ಲಿ ಹುಟ್ಟಿದರೂ ಮೃಗಗಳಿಗಿಂತ ಕಡಿಯಾಗಿ ನಮ್ಮನ್ನು ನಡೆಸಿಕೊಂಡಂತ ಅಧಿಕಾರಿಗಳ ವರ್ತನೆ, ಇವುಗಳ ವಿರುದ್ಧವಾಗಿ ತೊಡೆತಟ್ಟಿ ಬಂದಂತ ಆಕೃತಿಯ ಹೆಸರೇ ವಿಕ್ರಮ್ ಗೌಡ. ಸತತ 20 ವರ್ಷಗಳಿಂದ ಪೊಲೀಸ್ ಕಣ್ತಪ್ಪಿಸಿ ಓಡಾಡುತ್ತಿದ್ದಂತ ವಿಕ್ರಮ್ ಗೌಡ ನಕ್ಸಲ್ ಆಗಿ ಸಾಧಿಸಿದೇನು? ಸಾಮಾಜಿಕ ಕಳಕಳಿ ಇದ್ದಂತ ವಿಕ್ರಮ್ ಗೌಡನ ಹತ್ಯೆ ಹಾಗಾದ್ರೆ ಒಂದು ಫೇಕ್ ಎನ್ಕೌಂಟರ? ಸಾಮಾಜಿಕ ಸಮಸ್ಯೆಗಳನ್ನು ಬಗೆಹರಿಸಲು ವಿಕ್ರಮ್ ಗೌಡ ತುಳಿದ ದಾರಿ ಸರಿನಾ ಹಾಗಾದ್ರೆ? ಬನ್ನಿ ಈ ವಿಷಯವನ್ನ ವಿಸ್ತಾರವಾಗಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಹಾಗೆಯೇ ಮೊದಲ ಬಾರಿಗೆ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊಡೆಯೋದನ್ನ ಕೂಡ ಮರಿಬೇಡಿ. ಹಚ್ಚ ಹಸಿರಿನ ಪರಿಸರದಲ್ಲಿ ಎಲ್ಲರಂತೆ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಬೆಳೆದಿದ್ದ ಈ ವಿಕ್ರಮ್ ಗೌಡ, ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂತಹ ವಿಕ್ರಮ್ ಗೌಡ ಸಾಮಾಜಿಕವಾಗಿ ಹಲವಾರು ಸಮಸ್ಯೆಗಳನ್ನ ಎದುರಿಸುತ್ತಿದ್ದ. ಜೊತೆಗೆ ಈತನ ಮನೆ ಇದ್ದಂತಹ ಜಾಗ ಹೆಬ್ರಿ ಸಮೀಪದ ಒಂದು ಫಾರೆಸ್ಟ್ ಇದ್ದಂತ ಜಾಗವಾಗಿತ್ತು. ಎಲ್ಲವೂ ಸಹಜವಾಗಿ ಇದ್ದಂತ ಸಮಯದಲ್ಲಿ ಏಕಾಏಕಿಯಾಗಿ ಅರಣ್ಯ ಒತ್ತುವರಿ ಕಾರ್ಯದ ನೆಪದಲ್ಲಿ ಆತನ ಮನೆ ಕೂಡ ಹೋಯಿತು. ಯುವಕರಾಗಿದ್ದಂತಹ ವಿಕ್ರಮ್ ಗೌಡ ಸರ್ಕಾರದ ಈ ನೀತಿಯನ್ನ ವಿರೋಧಿಸಿ ಇದರ ಬಗ್ಗೆ ಪ್ರತಿಭಟನೆಯನ್ನು ಕೂಡ ಮಾಡಿದರು. ಪ್ರತಿಭಟನೆ ಹೆಚ್ಚಾಗುತ್ತಿದ್ದಂತೆ ಸಹಜವಾಗಿ ಪೊಲೀಸರು ಪ್ರತಿಭಟನೆಯನ್ನು ಹತ್ತಿಕ್ಕುವ ನೆಪದಲ್ಲಿ ವಿಕ್ರಮ್ ಗೌಡನ ಮೇಲೆ ಹಲವಾರು ಕೇಸ್ಗಳನ್ನು ಕೂಡ ದಾಖಲಿಸಿ, ಇದು ತೀವ್ರವಾಗಿ ವಿಕ್ರಮ್ ಗೌಡ ಪೊಲೀಸರು ಹಾಗೂ ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂತೆ ಮಾಡಿತು. ಇದರಿಂದ ಕೋರ್ಟ್ ಕಚೇರಿ ಅಲಿಯುವಂತ ಸಂದರ್ಭವೂ ಕೂಡ ವಿಕ್ರಮ್ ಗೌಡನ ಜೀವನದಲ್ಲಿ ತಾನು ಆಲೋಚನೆ ಮಾಡದಿದ್ದರೂ ನಡೆದು ಹೋಯಿತು. ವಿಕ್ರಮ್ ಗೌಡನ ಮನೆ ಇದ್ದಂತ ಸ್ಥಳ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಬರೋದ್ರಿಂದ ಅಲ್ಲಿ ಸಹಜವಾಗಿ ನಕ್ಸಲ್ ಚಟುವಟಿಕೆ ಆ ಸಮಯದಲ್ಲಿ ತೀವ್ರವಾಗಿತ್ತು. ಅವರ ಸಂಪರ್ಕ ವಿಕ್ರಮ್ ಗೌಡನಿಗೆ ಸಹಜವಾಗಿ ನಕ್ಸಲ್ ಆಗಲು ಪ್ರೇರಣೆ ನೀಡಿತು. ತಾನು ಈ ಸಮಾಜದಲ್ಲಿ ಇರುವ ಸಮಸ್ಯೆಗಳ ವಿರುದ್ಧ ಹೋರಾಡಲು ನಕ್ಸಲ್ ದಾರಿಯೇ ಸರಿ ಎಂದು ಹಿಂದು ಮುಂದು ಆಲೋಚನೆ ಮಾಡದೆ ಏಕಾಏಕಿಯಾಗಿ ಧುಮುಕಿದ ಈ ವಿಕ್ರಮ್ ಗೌಡ. ಆ ಸಮಯದಲ್ಲಿ ಇನ್ನು 20ರಿಂದ 21 ವರ್ಷದ ವಿಕ್ರಮ್ ಗೌಡನಿಗೆ ಬಿಸಿ ರಕ್ತ ಸಹಜವಾಗಿ. ಬಿಸಿ ರಕ್ತದ ಹುಡುಗರು ಯಾವ ರೀತಿಯಲ್ಲಿ ಆಲೋಚನೆಯಲ್ಲಿ ತೊಡಗುತ್ತಾರೋ ಅದೇ ರೀತಿಯಲ್ಲಿ ಹತಾಶೆಗೆ ಒಳಗಾದಂತ ವಿಕ್ರಮ್ ಗೌಡನ ಮನಸ್ಸಿನಲ್ಲಿ ಕ್ರೋಧದ ಜ್ವಾಲೆ ಚುಮ್ಮಿತು. ಈತ ಕೆಲವೇ ವರ್ಷಗಳಲ್ಲಿ ಭಾರತದ ನಕ್ಸಲ್ ಕಾರ್ಯಾಚರಣೆಯ ಪ್ರಮುಖ ವ್ಯಕ್ತಿಯಾಗಿ ಕೂಡ ಗುರುತಿಸಿಕೊಂಡ. ವಿಕ್ರಮ್ ಗೌಡ ಸಹಜವಾಗಿ ಕಸ್ತೂರಿ ರಂಗನ್ ವರದಿಯನ್ನು ವಿರೋಧಿಸುತ್ತಿದ್ದ. ಈ ಕಸ್ತೂರಿ ರಂಗನ್ ವರದಿಯಿಂದ ಪಶ್ಚಿಮ ಘಟ್ಟಗಳಲ್ಲಿ ವಾಸಿಸುತ್ತಿರುವಂತಹ ಬಡವರು ಮತ್ತು ಕೂಲಿ ಕಾರ್ಮಿಕರು ತಮ್ಮ ಸ್ಥಳಗಳನ್ನು ಕಳೆದುಕೊಂಡು ಬೀದಿಗೆ ಬೀಳುವಂತಹ ಪರಿಸ್ಥಿತಿ ಉಂಟಾಗುತ್ತದೆ ಎಂಬ ಆತಂಕವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದ. ಹಾಗಾಗಿ ಈತ ಭಿತ್ತಿ ಪತ್ರಗಳನ್ನು ಕೂಡ ಹಲವು ಕಡೆಗಳಲ್ಲಿ ಅಂಟಿಸುತ್ತಿದ್ದ. ಇತ್ತೀಚೆಗೆ ನಕ್ಸಲ್ ಚಟುವಟಿಕೆಗಳಿಂದ ಹೊರಬಂದಂತ ಈತನ ಕೆಲವು ಸಹಚರರಾದಂಥ ನೂರ್ ಶ್ರೀಧರ್ ಮತ್ತು ಸಿರಿಮನೆ ನಾಗರಾಜ್ ಪ್ರತಿ ಬಾರಿ ನಕ್ಸಲ್ ಎನ್ಕೌಂಟರ್ ನಲ್ಲಿ ಆಗುವಂತ ಫೇಕ್ ಎನ್ಕೌಂಟರ್ ಈ ಬಾರಿಯೂ ಆಗಿದೆ ಅಂತ ತಮ್ಮ ಅಸಮಾಧಾನವನ್ನು ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೊರಹಾಕಿದ್ರು. ಪತ್ರಿಕಾಗೋಷ್ಠಿ ಕರೆದು ಮಾತನಾಡಿದಂತ ಅವರು ಕೆಲವು ವಿಚಾರಗಳನ್ನು ಕೂಡ ಸಮಾಜದ ಮುಂದೆ ಇಟ್ಟರು. ಎಲ್ಲ ಎನ್ಕೌಂಟರ್ಗಳ ಪ್ರಕರಣಗಳಂತೆ ಈ ಪ್ರಕರಣದ ಬಗ್ಗೆಯೂ ಎಫ್ಐಆರ್ ದಾಖಲಿಸಿ ಸಮಗ್ರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ವಿಕ್ರಮ್ ಗೌಡ ದೊಡ್ಡ ನಕ್ಸಲ್ ನಾಯಕ ಎಂಬ ಹೇಳಿಕೆಯನ್ನು ನಿರಾಕರಿಸಿದಂತ ಅವರು ಅವರ ವಿರುದ್ಧ ದಾಖಲಾಗಿರುವ ಎಲ್ಲ ಪ್ರಕರಣಗಳು ಸುಳ್ಳು, ಇದು ಎಲ್ಲ ನಕ್ಸಲೀಯರ ವಿರುದ್ಧ ನಕಲಿ ಕೇಸ್ ದಾಖಲಿಸುವುದು ಸಾಮಾನ್ಯವಾಗಿದೆ ಕೂಡ ಅಂತ ಹೇಳಿದ್ರು. ವಿಕ್ರಮ್ ಹತ್ಯೆಗೆ ನಿಜವಾದ ಕಾರಣವೇನು ಅಂತ ಕೇಳಿದಂತ ಅವರು, ವಿಕ್ರಮ್ ಅಥವಾ ಅವರ ತಂಡದ ಸದಸ್ಯರು ಎಂದಿಗೂ ಪೊಲೀಸರ ಮೇಲೆ ದಾಳಿ ಮಾಡಿಲ್ಲ ಅಥವಾ ಯಾರನ್ನೂ ಕೊಂದಿಲ್ಲ ಅಥವಾ ಯಾರಿಗೂ ಬೆದರಿಕೆ ಹಾಕಿಲ್ಲ. ಹಾಗೆ ಇರಬೇಕಾದಂತ ಸಂದರ್ಭದಲ್ಲಿ ಅಂತಹ ಹತ್ಯೆಯು ಅಗತ್ಯತೆ ಇವಾಗ ಏನಿತ್ತು ಅಂತ ಕೇಳಿದ್ರು. ಬಂದೂಕುಗಳಿದೆ ಎಂಬ ಕಾರಣಕ್ಕೆ ಯಾರನ್ನ ಬೇಕಾದ್ರೂ ಕೊಲ್ಬಹುದಾ ಅಂತ ಪ್ರಶ್ನೆ ಮಾಡಿದ್ರು. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕುತ್ತಾ ಆದಿವಾಸಿಗಳು ನಕ್ಸಲಿಸಂ ಕಡೆಗೆ ತಿರುಗಲು ಸರ್ಕಾರದ ನೀತಿಗಳು ಮತ್ತು ಅಧಿಕಾರಿಗಳ ಕಿರುಕುಳ ಕಾರಣ ಅಂತ ಅವರು ದೂಷಿಸಿದ್ರು. ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸುವ ಮೂಲಕ ಮುಖ್ಯವಾಹಿನಿಗೆ ಮರಳಲು ಸರ್ಕಾರ ನಕ್ಸಲರಿಗೆ ಆಹ್ವಾನ ನೀಡಿರುವುದು ನಿಜ. ಕರೆಗೆ ಹೋಗಟ್ಟು 2014ರಿಂದ 2018ರ ನಡುವೆ ಹಲವರು ಮುಖ್ಯವಾಹಿನಿಗೆ ಬಂದರು. ನಾಗರಿಕ ಸಮಾಜವು ಮೊದಲು ಬಂದಂತ ನಮ್ಮನ್ನು ಅಪ್ಪಿಕೊಂಡಿತ್ತು. ಆದರೆ ನಮ್ಮ ಹಿಂದೆ ಬಂದವರ ಕತೆ ಏನಾಯಿತು ಅಂತ ಕೇಳಿದ್ರು. ಆದಿವಾಸಿ ಯುವತಿ ಕನ್ಯಾಕುಮಾರಿ ಕಳೆದ 8 ವರ್ಷಗಳಿಂದ ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿದ್ದಾರೆ. ಆಕೆಯ ಮಗ 6 ವರ್ಷಗಳ ಕಾಲ ಜೈಲಿನ 4 ಗೋಡೆಗಳ ನಡುವೆ ತನ್ನ ಬಾಲ್ಯವನ್ನು ಕಳೆದು ಈಗ ಹೊರಗಡೆ ಬಂದಿದ್ದಾನೆ. ಆಕೆಯ ವಿರುದ್ಧ ಪೊಲೀಸರು ಸುಮಾರು 58 ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಅವು ಕೊನೆಗೊಳ್ಳುವ ಯಾವುದೇ ಲಕ್ಷಣಗಳಿಲ್ಲ. ಮತ್ತೊಬ್ಬ ನಕ್ಸಲ್ ಪದ್ಮನಾಭ ಜಾಮೀನು ಪಡೆದಿದ್ದಾನೆ.
ಆದರೆ ಕಳೆದ ಕೆಲವು ವರ್ಷಗಳಿಂದ ನ್ಯಾಯಾಲಯಕ್ಕೆ ಅಲೆದಾಡುವುದೇ ಆತನ ಕೆಲಸವಾಗಿದೆ ಅಂತ ಅವರು ಹೇಳಿದರು. ಇವರ ಮಾತಿನಲ್ಲಿ ಸಹಜವಾಗಿ ಆತಂಕ, ದುಗುಡ, ದುಮ್ಮಾನ ಎದ್ದು ಕಾಣುತ್ತಿತ್ತು. ಸಹಜವಾಗಿ ಸಮಾಜದಲ್ಲಿ ಇರುವಂತ ಬಡವ ಮತ್ತು ಶ್ರೀಮಂತರ ನಡುವಿನ ಸೇತುವೆ ಇಲ್ಲಿ ಗೊತ್ತಾಗುತ್ತೆ. ಅಧಿಕಾರಿಗಳ ದುರ್ವರ್ತನೆ ಗೋಚರಿಸುತ್ತೆ. ಎಲ್ಲವೂ ಸರಿ, ಆದರೆ ಒಂದು ಪ್ರಶ್ನೆ ಮಾತ್ರ ಕಾಡುತ್ತೆ. ಸಹಜವಾಗಿ ಸಮಾಜದಲ್ಲಿ ಇರುವಂತ ಎಲ್ಲಾ ತರದ ಸಮಸ್ಯೆಗಳು ಇವರ ಜೀವನದಲ್ಲೂ ಆಗಿದೆ. ಅದು ನಿಜ, ಆದರೆ ಅದರಿಂದ ಹೊರಬರೋದು ಹೇಗೆ? ಪ್ರತಿಯೊಬ್ಬ ವ್ಯಕ್ತಿಯು ಸಮಸ್ಯೆ ಇರುವಂತವನು ಈ ರೀತಿಯಾಗಿ ಚಿಂತನೆ ಮಾಡಿದ್ರೆ ಸಮಾಜದ ಸ್ಥಿತಿ ಏನಾಗಬೇಕು? ಪ್ರತಿಯೊಂದು ಸಮಸ್ಯೆಯನ್ನು ಬಂದೂಕಿನಿಂದಲೇ ಬಗೆಹರಿಸುತ್ತೇನೆ ಅಂತ ಹೊರಟ್ರೆ ಏನಾಗಬಹುದು? ಇಲ್ಲಿ ಹೋರಾಟ ತಪ್ಪಲ್ಲ. ಹೋರಾಟವನ್ನು ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದೇ ಮುಖ್ಯ. ಒಂದು ಮಾತಿದೆ, ನೀವು ಎಷ್ಟೇ ಹೋರಾಟ ಮಾಡಿದ್ರೂ ಸರ್ಕಾರದ ಕಿವಿ ಮಾತ್ರ ಕೇಳಿಸಲ್ಲ ಅಂತ. ಹಾಗಂತ ನಾವು ಕಾನೂನನ್ನ ನಮ್ಮ ಕೈಗೆ ತೆಗೆದುಕೊಳ್ಳಕ್ಕಾಗುತ್ತಾ? ವಿಕ್ರಮ್ ಗೌಡ ತನ್ನ ಮನೆ ಆಸ್ತಿಯನ್ನು ಕಳೆದುಕೊಂಡಾಗ ಆತ ಆ ನೋವಿನಿಂದ ಹೊರಬಂದು ಮತ್ತಿನ್ನೇನಾದ್ರೂ ಮಾಡಿ ತನ್ನ ಜೀವನವನ್ನ ಕಟ್ಕೋಬೋದಿತ್ತು. ಪ್ರಪಂಚ ತುಂಬಾ ವಿಶಾಲವಾಗಿದೆ. ಬರೀ ಕೈಯಲ್ಲಿ ಹೊರಟಂತ ಅದೆಷ್ಟೋ ಮಂದಿ ಕೋಟ್ಯಾಧೀಶರು ಕೂಡ ಆಗಿದ್ದಾರೆ. ಎಲ್ಲವೂ ಸಾಧ್ಯ, ಆದರೆ ನಮ್ಮ ಮನಸ್ಥಿತಿ ಮಾತ್ರ ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಅಂದು ನಕ್ಸಲ್ ಹಾದಿಯನ್ನು ವಿಕ್ರಮ್ ಗೌಡ ತುಳಿಯದೆ ಹೋಗಿದ್ದರೆ ಇಂದು ಆತ ಈ ರೀತಿಯಲ್ಲಿ ಸಾಯ್ತಾ ಇರಲಿಲ್ಲ. ನಮ್ಮನ್ನ ಆಳುವಂತ ರಾಜಕಾರಣಿಗಳನ್ನು ನೋಡಿ, ಅವರು ಕೂಡ ಹೋರಾಟದಿಂದಲೇ ಬಂದಂತವರು. ಆದರೆ ಇವರು ಕಾನೂನಿನ ಜೊತೆಗೆ ತಮ್ಮ ಹೋರಾಟವನ್ನು ಮಾಡಿದ್ರು. ಆದರೆ ನಕ್ಸಲ್ ಆದಂತ ವಿಕ್ರಮ್ ಗೌಡ ಕಾನೂನಿನ ವಿರುದ್ಧವಾಗಿ ಹೋರಾಟ ಮಾಡಿದ ಅಷ್ಟೇ. ಸಮಸ್ಯೆಗಳು ಈಗಲೂ ಇದೆ, ಹಿಂದೆನೂ ಇತ್ತು, ಮುಂದೇನೂ ಇದ್ದೇ ಇರುತ್ತೆ. ಅದಕ್ಕೆ ಬಂದೂಕು ಅನ್ನೋದು ಉತ್ತರವಲ್ಲ.